ಏನ್ರಿ ಇದು ರೋಡು? ರೋಡ್ ನೋಡಿ ಸರ್ ಯಾನಡಿ ಗಲೀಜಾಗ್ಬಿಟ್ಟಿದೆ. ಹೌದು, ಫುಲ್ ಖರಾಬ್ ಆಗೈತ್ರಿ ರೋಡು. ಮತ್ತೆ ಏನು ಮಾಡಕ್ ಕುಂತಾರೆ? ಎಮ್ ಎಲ್ ಏನು ಮಾಡ್ತಾರೆ? ಯಾಕೆ ಕೆಲಸ ಇಲ್ಲ, ಕಾರ್ಯ ಇಲ್ಲ? ಎಮ್ ಎಲ್ ಎ ಏನು ಸರ ಈಗ ಅವರು ಕೇಳಿದ್ರೆ ಬಜೆಟ್ ಇಲ್ಲ ಅಂತಾರ, ಮತ್ತೆ ಏನು ಮಾಡ್ಬೇಕ್ರಿ ಈಗ? ಹೇಳ್ರಿ, ಏನು ನಿಮ್ಮ ಹೆಸರು ಸರ? ನಾವು ಸಿದ್ಲಿಂಗಸ್ವಾಮಿ ಅಂತ. ಏನು ನಿಮ್ಮ ಹೆಸರು? ಅಬ್ದುಲ್ ಹಮೀದ್ ಅಂತೇಳಿ. ಹೇಳ್ರಿ ಮತ್ತೆ. ಇಲ್ಲಿ ಏನು ಎಲ್ಲ ಪೂರ್ತಿ ಭಾಳ ತೊಂದರೆ ಆಗ್ಬಿಟ್ಟದೆ. ಈಗ ಸುಮಾರು ಈಗ ಒಂದು 10 ವರ್ಷ ಆಗತ್ತೆ. ಇಲ್ಲಿ ಏನು ಅಡ್ಡಾಡಂಗಿಲ್ಲ. ಮಕ್ಕಳು ಮರಿ ಇಲ್ಲಿ ಹೆಣ್ಮಕ್ಳೆಲ್ಲ ಬೀಳ್ತಾರೆ ಗಾಡಿ ಹಾಕ್ಯಂದು ತೆಗ್ ಹಾಕ್ಯಂದು. ಅವೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. ಭಾಳ ಹಿಂಸೆ ಆಗತ್ತದ್ರಿ. ಭಾಳ ಹಿಂಸೆ. ನಿಮ್ಮ ಟಿವಿಯಿಂದ ಸ್ವಲ್ಪ ಏನಾರ ಹೆಲ್ಪ್ ಆಗ್ಬೋದು ಅಂತ ಭಾಳ ಆಶ್ವಾಸನೆ ಇದೆ ನಮಗೆ. ಅಲ್ರಿ, ಈಗ ರಸ್ತೆ ಅಗಲೀಕರಣ ಆಗ್ಬೇಕಂತಾರ. ಇಲ್ಲಿ ಒಂದಷ್ಟು ಜನ ವ್ಯಾಪಾರಸ್ಥರು ಬೇಡ ಅಂತಾರ, ಒಂದಷ್ಟು ಜನ ಬೇಕು ಅಂತಾರ. ಒಂದ್ ಕಡೆ ಬೇಕು, ಒಂದ್ ಕಡೆ ಬೇಡ ಐತ್ರಿ. ಏನು ಮಾಡಕ್ಕಾಗ್ತೈತ್ರಿ? ಅಲ್ಲ, ಪಬ್ಲಿಕ್ಲಿ ಏನು ಬೇಕಾದ ಕೊಡ್ಲೇಬೇಕಲ್ರಿ ಗೌರ್ಮೆಂಟ್. ಪಬ್ಲಿಕ್ಲಿ ಏನು ಬೇಕಾದ ಕೊಡಕಬೇಕಲ್ಲ. ಒಂದಷ್ಟು ಜನ ಪಬ್ಲಿಕ್ಕೇ ಬೇಡ ಅನ್ನಕತ್ತಾರ್ರಿ. ಪಬ್ಲಿಕ್ ಹೆಂಗೆ ಬೇಡ ಅಂತ ಇವ್ರು ನೋಡ್ರಿ, ಅಂಗಡಿಯವರು, ಹಳ್ಳಿಯವರು ಬರ್ತಾರ. ಒಂದು ಊರ್ ಅಂದ್ಮೇಲೆ ಒಂದು ಪ್ಯಾಟಿ ಬೇಕಲ್ಲ. ಪ್ಯಾಟಿನೇ ಇಲ್ಲ ಅಂದ್ರೆ ಇದು ಊರು ಹೆಂಗಾಗ್ತದೆ ಅಂತ ವಿಶ್ವವಿಖ್ಯಾತ ಬ್ಯಾಡಗಿ ಇದೇ ಹಿಂಗ ಆಗತ್ತದಲ್ರಿ. ಇಂಟರ್ನ್ಯಾಷನಲ್ ಮಾರ್ಕೆಟ್ ಎಲ್ಲ VIP ಕಾರ್ನ್ಯಾಗ ಅಡ್ಡಾಡ್ರಾಗ ಅಷ್ಟೇ ಇಂಟರ್ನ್ಯಾಷನಲ್ ಮಾರ್ಕೆಟ್. ಆದ್ರೆ ಇಲ್ಲ ಸಾಮೂಹಿಕ ಜನ ಏನು ಸೈಕಲ್ ಗಾಡಿ ತಗೊಂಡು ಏನು ಅಡ್ಡಾಡ್ತಾರ, ಪಾದಚಾರಿಗಳು ಏನದಾರಲ್ಲ ಅವರ ಕಷ್ಟ ಅನುಭವಿಸೋದು. ಇದು ಭಾಳ ಪ್ರಾಬ್ಲಮ್ ಆಗ್ತೈತ್ರಿ. MLA MP ಏನ್ ಮಾಡಕ್ ಕುಂತಾರ? ಅವ್ರು ಎಲ್ಲಿ ಬರ್ತಾರ್ರಿ? ಅವರೆಲ್ಲ AC ಕಾರ್ನ್ಯಾಗ ಬರ್ತಾರ, ಅಡ್ಡಾಡ್ತಾರ, ಹೋಗ್ತಾರ. ಕಾರ್ನಾಗ ಹೊಸ ಜೀವನ ನಡೆಸ್ತಾರಂತ್ರಿ. ಚಲೋ 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 ಚಲೋ. ಹೇಳ್ರಿ, ಮತ್ತೆ ಇಂಥ ರೋಡನ್ನ ಓಡಾಡ್ತಿದ್ರಿ ಹೆಂಗ? ಜನಕ್ಕೆ ಭಾಳ ತೊಂದರೆ ಆಗೈತೆ ಬಿಡ್ರಿ ಸರ್. ಇದು ಏನ್ ತೊಂದರೆ ಆಗೈತಿ? ಹೆಂಗ್ ತೊಂದರೆ ಆಗೈತಿ? ಯಾಕೆ? ಗಟ್ರ ಇಲ್ಲ, ಏನಿಲ್ಲ, ನೀರು ಹೋಗಂಗಿಲ್ಲ, ಒತ್ಕೊಂಡ್ ಬೀಳ್ತಾವು, ಆಕ್ಸಿಡೆಂಟ್ ಆಗಾಕುಂತಾವು. ಇಲ್ಲೊಂದು ಚರಂಡಿನೇ ಇಲ್ವಲ್ರಿ? ಮತ್ತೆ ನೋಡ್ರಿ, ಅವಾಗಿಂದ ಅಬ್ಸರ್ವ್ ಮಾಡಿಲ್ಲ. ಏರ್ ಮಾಡ್ರ ಇಲ್ರಿ ಇಲ್ಲಿ. ಹಂಗ ಸುಮ್ಮನೆ ದೊಡ್ಡಸ್ಕಿ ಮಾಡ್ಕೊಂತ ಹೋಗೋರ ಬಡವ್ರ ಸಾಯೋದು. ಬಂದಿವ್ರಿ, ನಾವು ಬೆಂಗಳೂರಿಂದ ಬಂದಿವ್ರಿ ಅಣ್ಣಾರ. ಯಪ್ಪ, ಇಂಥ ಪ್ರಾಬ್ಲಮ್ ಇಟ್ಕೊಂಡಿರಲ್ರಿ ಊರೊಳಗ. ಯಾರು ಹೇಳಿದ್ರು, ಮನವಿ ಕೊಟ್ಟರು, ಅದ 6 ತಿಂಗಳು ಮಾಡ್ತೇನೆ ಹೋಗ್ತೇನೆ ಅಷ್ಟ. ಏನ್ ಮಾಡ್ತೀನಿ, ಏನ್ ಹೋಗ್ತೀನಿ, ಏನು ಮಾಡಂಗ ಇಲ್ಲ. ಸುಮ್ಮನೆ ಯಡಿಯೂರಪ್ಪನ ಆಶ್ವಾಸನೆ. ಅಷ್ಟ ರೀ, ಮತ್ತೇನಿಲ್ಲ. MLA MP ಏನ್ ಮಾಡಕತ್ತಾರ್ರಿ? ಅವ್ರು ಏನ್ರಿ ಮಾಡಣಪ್ಪ ಅಂತಾರ, ಮಾಡ್ತಾರ್ರಿ. ಏನಿಲ್ಲ ನೋಡ್ರಿ. ಅಲ್ಲಿ ನೋಡ್ರಿ, ಅಲ್ಲಿ ದೊಡ್ಡ ತೆಗ್ ಬಿದ್ದೈತಿ. ನಮಸ್ಕಾರ ರೀ ಸರ. ಏನ್ರಿ ನೀವು ಬಿಡಕತ್ತಿಲ್ರಿ? ಹೆಂಗೆ ರಸ್ತೆ ಅಗಲೀಕರಣಕ್ಕ? ರಸ್ತೆ ಅಗಲೀಕರಣ ಮಾಡ್ಬಾರ್ದು ಹೆಂಗ್ರಿ? ರಸ್ತೆ ಅಗಲೀಕರಣ ಊರಾಗ ಹೈವೇ ಮಾಡಿದ್ರೆ ಅವಶ್ಯ ಐತೆ ಅಂತೀರೇನ್ರಿ? ಊರಾಗ ಹೈವೇ ಅಲ್ರಿ, ರೋಡ್ ಹೈವೇ ಬ್ಯಾಡ್ರಿ. ಮತ್ತೆ ಇಲ್ಲಿ ಹೈವೇನ ಹೋಗಿರೋದ್ರಿ. ಮತ್ತೆ ಅಗಲೀಕರಣಕ್ಕೆ ಬಂದಿರೋದಂದ್ರೆ ಹೈವೇ ಬಂದೈತಿ. ಇಲ್ಲಿ ಮೇನ್ ರೋಡ್ ಐತ್ರಿ. ಹ್ಞೂ ರೀ, ಮೇನ್ ರೋಡ್ ರೀ ಇದು. ಇದಕ್ಕೆ ಹೈವೇ ಅದು ಗಜೇಂದ್ರಗಡ ಸೊರಬ ಹೆದ್ದಾರಿ ಇಲ್ಲಿ ಹಾದೋಗೈತ್ರಿ. ಯಾಕೆ ಹೈವೇ ಬೇಡ ಅನ್ಸಕತ್ತೈತ್ರಿ ನಿಮಗೆ? ಈಗ NH4 ತಂದು ಇಲ್ಲಿ ಮಾಡಿದ್ರೆ ನಡೀತೈತ್ರಿ. ಅಲ್ಲ, ಮಾಡಿದ್ರೆ ಏನು ತಪ್ಪಾಗ್ತೈತ್ರಿ ಕೇಳ್ತೀನಿ. ಪ್ರಾಬ್ಲಮ್ ಊರಾಗ ಸಿಟಿ ಒಳಗೆ ಇರೋದ ಲಿಮಿಟ್ ಇರ್ತೈತಿ. ಈಗ ನಮ್ದು ಒಂದು 10 ಫೂಟ್ ಐತಿ, ಅವ್ರು 50 ಫೂಟ್ ಕೆದ್ರಿ ಹೋದ್ರೆ ಮತ್ತೆ ನಾವು NH4 ಆತ ಅದು 50 ಫುಟ್ನಾಗ ಕೊಟ್ರು ಅಂತ ಇಟ್ಕೊಳ್ರಿ. ನಿಮ್ಗೆ ಅಷ್ಟೇ ಕಾಂಪೋಸಿಷನ್ ಕೊಡ್ತಾರೆ ಅಂತ ಇಟ್ಕೊರಿ. ಆಗ ಕಾಂಪೋಸಿಷನ್ ಏನು ಕೊಡ್ತಾರ್ರಿ? ಇದು ರಸ್ತೆ ಅಗಲೀಕರಣ ಅನ್ನಕ್ಕೆ ಹೆದ್ದಾರಿ ಊರೊಳಗೆ ಯಾವಾಗಾರ ಬಂದದ್ದು ಅದಾವ್ರಿ. ಏನು ಇದ್ದದ್ದು ಹೊರ ಹಾಕ್ಯಾರ ಊರಿಂದ. ಅಡಿಗೆ ಅಂದ್ರೆ ತಾಲೂಕಲ್ಲನ್ರಿ? ಹೆದ್ದಾರಿಗಳ್ನ ಊರೊಳಗೆ ಇದ್ದದ್ದು ಹೊರಗೆ ಹಾಕ್ಯಾರಿಲ್ರಿ, ಬೈಪಾಸ್ ಮಾಡಿ. ಹಾಂ, ಇಲ್ಲಿ ಸಿಟಿ ಒಳಗೆ ಹಾರ್ಟ್ ಆಫ್ ದಿ ಸಿಟಿ ಇಲ್ಲೇನ ಅಗಲೀಕರಣ ಮಾಡ್ಬೇಕಂದ್ರೆ ಊರ ಅಭಿವೃದ್ಧಿಗೆ ಎಷ್ಟು ಬೇಕು ಅಭಿವೃದ್ಧಿ ಮಾಡಿರಿ. ಹೆದ್ದಾರಿ ಏನಾದ್ರು ಬೈಪಾಸ್ ಮಾಡಿರಿ. ನಮ್ಮದು ಮುಖ್ಯ ರಸ್ತೆ ಅನ್ನೋದೇನು ಹೆಸರು ಐತೆ ಮೊದಲಿಂದ, ಅದೇ ಹೆಸರು ಬಿಡ್ರಿ. ಓಕೆ, ಈಗ ನಾರ್ಮಲ್ ಆಗಿ ಹೈವೇ ಬೇಡ, ನಾರ್ಮಲ್ ರಸ್ತೆ ಮಾಡ್ಬೋದು. ರಸ್ತೆ ಮಾಡಿರಿ ಅಂತ ಹೇಳಿದ್ ಅಷ್ಟೇ. ನಮ್ಮತ್ತ ಅದೇನಿಲ್ಲ. ಅದ್ರ ಏನು ಒಂದು ನಮ್ಮ ಊರಿಗೆ ಎಷ್ಟು ಬೇಕಷ್ಟು ಅಂದ್ರೆ ಸ್ವಲ್ಪ ಅಗಲೀಕರಣ ಬೇಕಾ? ಎಷ್ಟು ಬೇಕಷ್ಟು ಬೇಕು. ಇವತ್ತಿನ ಟ್ರಾಫಿಕ್ ಬೇಕು, ಎಷ್ಟು ಬೇಕಷ್ಟು ಅಗಲೀಕರಣ ಮಾಡ್ಕೊಂಡು ಅವ್ರಿಗೇನು ಭೂ ಸಾಧನೆ ಮಾಡ್ಕೊಂಡು ಅದಕ್ಕೊಂದು ಕಾಂಪೋಸಿಷನ್ ಕೊಡ್ಕೊಂಡು ಪರಿಹಾರ ಕೊಡ್ಕೋಬೇಕು. ಪೂರ್ತಿ ಪ್ರಾಪರ್ಟಿ ಕಳ್ಕೊಂಡ್ರೆ ಪುನರ್ವಸತಿ ಪುನರ್ನಿರ್ಮಾಣ ಮಾಡ್ಬೇಕು ಅಷ್ಟೇ. ಈ ಮಾತು ಒಪ್ತೀನಿ ರೀ ನಾನು. ಈ ಮಾತು ಒಪ್ತೀನಿ. ಅದೇ ಬಿಟ್ರೆ ಏನಿಲ್ಲ ಅಷ್ಟೇ, ಮತ್ತೇನಿಲ್ಲ. ನೋಡ್ರಿ, ಇದು ಹೈವೇ ಅಂತ್ರಿ. ನೋಡು, ಹೈವೇ ನನಗೆ ಹೈವೇ ಅಂತ ಗೊತ್ತಿರಲಿಲ್ಲ. ಜಸ್ಟ್ ರಸ್ತೆ ಅಗಲೀಕರಣ ಅಷ್ಟೇ ಅಂತ ಅನ್ಕೊಂಡ್ರಿ ನಾನು. ಇದು ಹೈವೇ ಐತ್ರಿ. ಇದು ಡಬಲ್ ರೋಡಾ? ಗಜೇಂದ್ರಗಡ ಸ್ವಲ್ಪ ರಾಜ್ಯ ಹೆದ್ದಾರಿ ಇದು. ಡಬಲ್ ರೋಡ್ ಅಲ್ಲ, ಸಿಂಗಲ್ ರೋಡೇ ಸ್ವಲ್ಪ ಜಾಸ್ತಿ ಆಗ್ತದೆ. ಸ್ಟೇಟ್ ಹೈವೇ. ಅದೇ ಸ್ಟೇಟ್ ಹೈವೇ ಅಂದ್ರೆ ಸಿಂಗಲ್. ಅಂದ್ರೆ ಸ್ವಲ್ಪ ದೊಡ್ಡದಾಗ್ತೈತ್ರಿ. ಎಷ್ಟು ಬೇಕಷ್ಟು ಅಗಲೀಕರಣ ಮಾಡಿಕೊಂಡು ಅವರಿಗೆ ಕಾಂಪೋಸಿಷನ್ ಕೊಟ್ರೆ ಆಯ್ತು. ನೀವು ಹರಾಸ್ಮೆಂಟ್ ಮಾಡಿ ಮನೆ ಹೊಡಿತೀರಿ ಅಂದ್ರೆ ಯಾರು ಹೋಗ್ತಾರ್ರಿ? ಯಾಕಂದ್ರೆ ಹಿಂದೆಯಿಂದ ಅವ್ರದ್ದು ಆಸ್ತಿ ಇರ್ತೈತೆ ಪಾಪ. ನೋಡ್ತಾ ಇದ್ದೀರಾ, ಇದೇ ರೋಡ್ನಲ್ಲಿ ಲೈವ್ ಆಗಿ ನೀವು ಗಮನಿಸ್ತಾ ಇದ್ದೀರಾ. 2 ಬಸ್ ಹೋಗೋಕ್ಕಾಗಲ್ಲ. 2 ಬಸ್ ಹೋಗೋಕ್ಕಾಗದೆ ಯಾವ ರೀತಿಯಾಗಿ ಪರದಾಡ್ತಿದ್ದಾರೆ ಅದನ್ನು ನೀವೇ ಗಮನಿಸ್ತಾ ಇದ್ದೀರಿ. ಇದು ರಸ್ತೆ ಅಗಲೀಕರಣದ ಸಮಸ್ಯೆ. ಜೊತೆಗೆ ಗುಂಡಿ ರಸ್ತೆಗಳು. ಒಂದು ಬಸ್ ಹೋಗೋಕ್ಕಾಗಲ್ಲ. ಬಸ್ ಹೋಗ್ಬೇಕಾದ್ರೆ ನೋಡ್ರಿ ಎಷ್ಟು ಗ್ಯಾಪ್ ಸಿಗುತ್ತೆ ಅಂತ ನಿಮಗೆ ನೀವು ಗಮನಿಸ್ತಾ ಇದ್ದೀರಲ್ಲ. ನೋಡ್ರಿ, ಇದು ಸಮಸ್ಯೆ. ಇಷ್ಟೇ ಗ್ಯಾಪ್.
ಹೋಗೋಲ್ದು ಬಸ್ಸು ಹಾಂ ರೋಡ್ ರೆಡಿ ಮಾಡೋದಂತ ರೋಡೆಲ್ಲ ರೆಡಿ ಮಾಡೋದಂತ ಇದು ಮಾಡ್ತಾರಂತ್ರಿ ಯಾವಾಗ್ರಿ ಏನು ಹೇಳ್ಬೇಕ್ರಿ ಅವ್ರು ಯಾವಾಗ ಮಾಡ್ತಾರಂತ ಯಾವಾಗ ಮಾಡ್ತಾರಂತ್ರಿ ಅಜ್ಜಿ ರೋಡ್ ಇದು ಏನ್ರಿ ನಮಗೆ ಹೆಂಗೆ ಗೊತ್ತಾಗ್ಬೇಕ್ರಿ ನಿಮಗೆ ಗೊತ್ತು ಅದೇ ಹೇಳ್ಬೇಕು ನೀವು ನೋಡಿದ ಎಷ್ಟು ವರ್ಷದಿಂದ ಹಿಂಗೆ ಐತ್ರಿ ಯಾವಾಗ ಹಂಗೆ ನಾಳೆ ಮಾಡ್ತಾರ್ರಿ ನಾಳೆ ಮಾಡ್ತಾರೆ ಸರ್ ಯಾವಾಗ ನಾಳೆ ಎಷ್ಟು ವರ್ಷದಿಂದ ಐತ್ರಿ ಇದು ಭಾಳ ದಿವಸ ಆತ್ರಿ ಆಗಲೇ ರೆಡಿ ಆಗಿಲ್ಲ ಅದು ಮಾಡ್ರಿ ಓದಿ ಪ್ರದೇಶ ಎಷ್ಟು ವರ್ಷ ಆತ್ರಿ ಇದು ಹಿಂಗೆ ಭಾಳ ವರ್ಷ ಆತ್ರಿ 20 ವರ್ಷ ಹಿಂಗೆ ಐತೆ ನೋಡಿ ಸರ್ ನೋಡ್ರಿ 20 ವರ್ಷದಿಂದ ಹಿಂಗೆ ಐತ್ರಿ ಇದು ಸಮಸ್ಯೆ ಮಾತ್ರ ಬಗೆಹರಿವಲ್ದು ಹೇಳ್ರಿ ಸರ್ ಏನು ನಿಮ್ಮ ಹೆಸರು ಸಣ್ಣವರಿದ್ದಾಗಿಂದಲೇ ಹಿಂಗೆ ಕಾಣಾಗಿತ್ತು ನೋಡ್ರಿ ರೋಡ್ ಇದು ನೋಡ್ರಿ ಇಲ್ಲಿ ಗ್ಯಾಪ್ ನೋಡ್ರಿ ಇಲ್ಲಿ ಹಾಂ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಹೇಳಿ ಸರ್ ದಿನನಿತ್ಯ ಇದೇ ಗೋಳು ಇಲ್ಲಿ ದಿನನಿತ್ಯ ಇದೇ ರೋಡ್ನಾಗ ಬೈಕ್ ಹಚ್ತಾರ ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಬ್ಯಾಡಿಗೆ ಎಮ್ ಎಲ್ ಎರ್ ಯಾರು ಇಲ್ಲ ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಇಲ್ಲಿ ಅಂತೀರಿ ಒಂದು ನಿಮಿಷ ಬರ್ರಿ ನೋಡ್ರಿ ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಆಗೈತೆ ನೋಡ್ರಿ ನೀವು ಗಮನಿಸ್ತಾ ಇದ್ದೀರಿ ಭಾಳ ಕಷ್ಟ ಇದೆ ಇಲ್ಲಿ ಒಂದು ಟಿ ವ್ಯಾನ್ ಕೂಡ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆ ಬನ್ನಿ ನೋಡಿ ಎಷ್ಟು ಗ್ಯಾಪ್ ಇದೆ ನೋಡಿ ಇಲ್ಲಿ ಎಷ್ಟು ಗ್ಯಾಪ್ ಐತ್ರಿ ನೋಡ್ರಿ ಇಲ್ಲಿ ಭಾಳ ಗ್ಯಾಪ್ ಐತ್ರಿ ಇದು ಬನ್ರಿ ಇಲ್ಲಿ ನಾವು ಹಿಂಗೆ ಹೋಗಿ ಒಳಗಡೆ ಜನರನ್ನ ಮಾತಾಡ್ಸೋಣ ಅಲ್ಲಿ ಏನ್ರಿ ಇದು ರೋಡು ನೋಡಿ ಸರ್ ಯಾನಡಿ ಗಲೀಜಾಗ್ಬಿಟ್ಟಿದೆ ಹೌದು ಫುಲ್ ಖರಾಬ್ ಆಗೈತ್ರಿ ರೋಡು ಏನು ಮಾಡಕ್ ಕುಂತಾರೆ ಎಮ್ ಎಲ್ ಏನು ಮಾಡ್ತಾರೆ ಯಾಕೆ ಕೆಲಸ ಇಲ್ಲ ಕಾರ್ಯ ಇಲ್ಲ ಎಮ್ ಎಲ್ ಎರ್ ಏನು ಸರ ಈಗ ಅವರು ಕೇಳಿದ್ರೆ ಬಜೆಟ್ ಇಲ್ಲ ಅಂತಾರ ಮತ್ತೆ ಏನು ಮಾಡ್ಬೇಕ್ರಿ ಈಗ ಹೇಳ್ರಿ ಏನು ನಿಮ್ಮ ಹೆಸರು ಸರ ನಾವು ಸಿದ್ಲಿಂಗಸ್ವಾಮಿ ಅಂತ ಏನು ನಿಮ್ಮ ಹೆಸರು ಅಬ್ದುಲ್ ಹಮೀದ್ ಅಂತೇಳಿ ಹೇಳ್ರಿ ಮತ್ತೆ ಇಲ್ಲಿ ಏನು ಎಲ್ಲ ಪೂರ್ತಿ ಭಾಳ ತೊಂದರೆ ಆಗ್ಬಿಟ್ಟದೆ ಈಗ ಸುಮಾರು ಈಗ ಒಂದು 10 ವರ್ಷ ಆಗತ್ತ ಇಲ್ಲಿ ಏನು ಅಡ್ಡಾಡಂಗಿಲ್ಲ ಮಕ್ಕಳು ಮರಿ ಇಲ್ಲಿ ಹೆಣ್ಮಕ್ಳೆಲ್ಲ ಬೀಳ್ತಾರೆ ಗಾಡಿ ಹಾಕ್ಯಂದು ಹಾಕ್ಯಂದು ಅವೆಲ್ಲ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಭಾಳ ಹಿಂಸೆ ಆಗತ್ತದ್ರಿ ಭಾಳ ಹಿಂಸೆ ನಿಮ್ಮ ಟಿವಿಯಿಂದ ಸ್ವಲ್ಪ ಏನಾರ ಹೆಲ್ಪ್ ಆಗ್ಬೋದು ಅಂತ ಭಾಳ ಆಶ್ವಾಸನೆ ಇದೆ ನಮಗೆ ಅಲ್ರಿ ಈಗ ರಸ್ತೆ ಅಗಲೀಕರಣ ಆಗ್ಬೇಕಂತಾರ ಇಲ್ಲಿ ಒಂದಷ್ಟು ಜನ ವ್ಯಾಪಾರಸ್ಥರು ಬೇಡ ಅಂತಾರೆ ಒಂದಷ್ಟು ಜನ ಬೇಕು ಅಂತಾರೆ ಒಂದು ಕಡೆ ಬೇಕು ಒಂದು ಕಡೆ ಬೇಡ ಐತ್ರಿ ಏನು ಮಾಡೋಕ್ಕಾಗ್ತೈತ್ರಿ ಅಲ್ಲ ಪಬ್ಲಿಕ್ಲಿ ಏನು ಬೇಕಾದ ಕೊಡ್ಲೇಬೇಕಲ್ರಿ ಗೌರ್ಮೆಂಟ್ ಪಬ್ಲಿಕ್ಲಿ ಏನು ಬೇಕಾದ ಕೊಡಕಬೇಕಲ್ಲ ಒಂದಷ್ಟು ಜನ ಪಬ್ಲಿಕ್ಕೇ ಬೇಡ ಅನ್ನಕತ್ತಾರ್ರಿ ಪಬ್ಲಿಕ್ ಹೆಂಗೆ ಬೇಡ ಅಂತ ಇವ್ರು ನೋಡ್ರಿ ಅಂಗಡಿಯವರು ಹಳ್ಳಿಯವ್ರು ಬರ್ತಾರ ಒಂದು ಊರ್ ಅಂದ್ಮೇಲೆ ಒಂದು ಪ್ಯಾಟಿ ಬೇಕಲ್ಲ ಪ್ಯಾಟಿನೇ ಇಲ್ಲ ಅಂದ್ರೆ ಇದು ಊರ್ ಹೆಂಗಾಗ್ತದೆ ಅಂತ ವಿಶ್ವವಿಖ್ಯಾತ ಬ್ಯಾಡಗಿ ಇದೇ ಹಿಂಗ ಆಗತ್ತದಲ್ರಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಎಲ್ಲ VIP ಕಾರ್ನ್ಯಾಗ ಅಡ್ಡಾಡ್ರಿಗೆ ಅಷ್ಟೇ ಇಂಟರ್ನ್ಯಾಷನಲ್ ಮಾರ್ಕೆಟ್ ಆದ್ರೆ ಇಲ್ಲ ಸಾಮೂಹಿಕ ಜನ ಏನು ಸೈಕಲ್ ಗಾಡಿ ತೊಗೊಂಡು ಏನು ಅಡ್ಡಾಡ್ತಾರ ಪಾದಚಾರಿಗಳು ಏನದಾರಲ್ಲ ಅವರ ಕಷ್ಟ ಅನುಭವಿಸೋದು ಇದು ಭಾಳ ಪ್ರಾಬ್ಲಮ್ ಆಗ್ತೈತ್ರಿ MLA MP ಏನು ಮಾಡಕ್ ಕುಂತಾರ ಅವ್ರು ಎಲ್ಲಿ ಬರ್ತಾರ್ರಿ ಅವರೆಲ್ಲ AC ಕಾರ್ನ್ಯಾಗ ಬರ್ತಾರ ಅಡ್ಡಾಡ್ತಾರ ಹೋಗ್ತಾರ ಕಾರ್ನಾಗ ಓಸಿ ಜೀವನ ನಡೆಸ್ತಾರಂತೀರಿ ಚಲೋ ಹೇಳ್ರಿ ಮತ್ತೆ ಇಂಥ ರೋಡನ್ನು ಓಡಾಡ್ತಿದ್ರಿ ಹೆಂಗೆ ಜನಕ್ಕೆ ಭಾಳ ತೊಂದರೆ ಆಗೈತೆ ಬಿಡ್ರಿ ಸರ್ ಇದು ಏನು ತೊಂದರೆ ಆಗೈತಿ ಹೆಂಗೆ ತೊಂದರೆ ಆಗೈತಿ ಯಾಕೆ ಗಟ್ರ ಇಲ್ಲ ಏನಿಲ್ಲ ನೀರು ಹೋಗಂಗಿಲ್ಲ ಒತ್ಕೊಂಡ್ ಬೀಳ್ತಾವು ಆಕ್ಸಿಡೆಂಟ್ ಆಗಾಕೊಂತಾವು ಇಲ್ಲೊಂದು ಚರಂಡಿನೇ ಇಲ್ವಲ್ರಿ ಮತ್ತೆ ನೋಡ್ರಿ ಅವಾಗಿಂದ ಅಬ್ಸರ್ವ್ ಮಾಡಿಲ್ಲ ಏರ್ ಮಾಡ್ರ ಇಲ್ರಿ ಇಲ್ಲಿ ಹಂಗ ಸುಮ್ಮನೆ ದೊಡ್ಡಸ್ಕಿ ಮಾಡ್ಕೊಂತ ಹೋಗೋರ ಬಡವ್ರ ಸಾಯೋದು ಬಂದಿವ್ರಿ ನಾವು ಬೆಂಗಳೂರಿಂದ ಬಂದಿವ್ರಿ ಅಣ್ಣಾರ ಯಪ್ಪ ಇಂಥ ಪ್ರಾಬ್ಲಮ್ ಇಟ್ಕೊಂಡಿರಲ್ರಿ ಊರೊಳಗ ಯಾರು ಹೇಳಿದ್ರು ಮನವಿ ಕೊಟ್ಟರು ಅದ 6 ತಿಂಗಳು ಮಾಡ್ತೇನೆ ಹೋಗ್ತೇನೆ ಅಷ್ಟ ಏನು ಮಾಡ್ತೀನಿ ಏನು ಹೋಗ್ತೀನಿ ಏನು ಮಾಡಂಗೇ ಇಲ್ಲ ಸುಮ್ಮನೆ ಯಡಿಯೂರಪ್ಪನ ಆಶ್ವಾಸನೆ ಅಷ್ಟೇ ರೀ ಮತ್ತೇನಿಲ್ಲ ಮತ್ತೇನಿಲ್ಲ MLA MP ಏನು ಮಾಡಕತ್ತಾರ್ರಿ ಅವ್ರು ಏನ್ರಿ ಮಾಡಣಪ್ಪ ಅಂತಾರ ಮಾಡ್ತಾರ್ರಿ ಏನಿಲ್ಲ ನೋಡ್ರಿ ಅಲ್ಲಿ ನೋಡ್ರಿ ಅಲ್ಲಿ ದೊಡ್ಡ ತೆಗ್ ಬಿದ್ದೈತಿ ನಮಸ್ಕಾರ ರೀ ಸರ ಏನ್ರಿ ನೀವು ಬಿಡಕತ್ತಿಲ್ರಿ ಹೆಂಗೆ ರಸ್ತೆ ಅಗಲೀಕರಣ ಮಾಡ್ಬಾರ್ದು ಹೆಂಗ್ರಿ ರಸ್ತೆ ಅಗಲೀಕರಣ ಊರಾಗ ಹೈವೇ ಮಾಡಿದ್ರೆ ಅವಶ್ಯ ಐತೆ ಅಂತೀರೇನ್ರಿ ಊರಾಗ ಹೈವೇ ಅಲ್ರಿ ರೋಡ್ ಹೈವೇ ಬ್ಯಾಡ್ರಿ ಮತ್ತೆ ಇಲ್ಲಿ ಹೈವೇನ ಹೋಗಿರೋದ್ರಿ ಮತ್ತೆ ಅಗಲೀಕರಣಕ್ಕೆ ಬಂದಿರೋದಂದ್ರೆ ಹೈವೇ ಬಂದೈತಿ ಇಲ್ಲಿ ಮೇನ್ ರೋಡ್ ಐತ್ರಿ ಹ್ಞೂ ರೀ ಮೇನ್ ರೋಡ್ ರೀ ಇದು ಇದಕ್ಕೆ ಹೈವೇ ಅದು ಗಜೇಂದ್ರಗಡ ಸೊರಬ ಗಜೇಂದ್ರಗಡ ಸೊರಬ ಹೆದ್ದಾರಿ ಇಲ್ಲಿ ಹಾದೋಗೈತ್ರಿ ಯಾಕೆ ಹೈವೇ ಬೇಡ ಅನ್ಸಕತ್ತೈತ್ರಿ ನಿಮಗೆ ಈಗ NH4 ತಂದು ಇಲ್ಲಿ ಮಾಡಿದ್ರೆ ನಡೀತೈತ್ರಿ ಅಲ್ಲ ಮಾಡಿದ್ರೆ ಏನು ತಪ್ಪಾಗ್ತೈತ್ರಿ ಕೇಳ್ತೀನಿ ಪ್ರಾಬ್ಲಮ್ ಊರಾಗ ಸಿಟಿ ಒಳಗೆ ಇರೋದ ಲಿಮಿಟ್ ಇರ್ತೈತಿ ಈಗ ನಮ್ದು ಒಂದು 10 ಫೂಟ್ ಐತಿ ಅವ್ರು 50 ಫೂಟ್ ಕೆದ್ರಿ ಹೋದ್ರೆ ಮತ್ತು ನಾವು NH4 ಆತ ಅದು 50 ಫುಟ್ನ